ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನೇತ್ರ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ಬಂದು ಫ್ರೈಡೇ ಟೈಮ್ ಬಂದು ಒಂದು ನಿಮಿಷ ಟೈಮ್ ನೋಡಿ ಹೇಳ್ಬಿಡ್ತೀನಿ. ಟೈಮ್ ಇವಾಗ ರಾತ್ರಿ 9 ಗಂಟೆ ಆಗಿದೆ. ಇಷ್ಟೊತ್ತಿಗೆ ಏನಪ್ಪ ಲಾಗ್ ಅಂತ ಯೋಚನೆ ಮಾಡ್ತಿದ್ದೀರಾ? ಆ್ಯಕ್ಚುಲಿ ನಾವು ಏನಪ್ಪ ಇಷ್ಟೊತ್ತಿಗೆ ಲಾಗ್ ಅಂತ ಅಂದರೆ ಅದೇ ನಾಳೆ ನಾವು ಮನೆ ದೇವ್ರಿಗೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಮನೆ ದೇವ್ರು ಬಂದು ನಮಗೂ ಗೊತ್ತಿಲ್ಲ ಸರಿಯಾಗಿ ಮನೆ ದೇವರು, ನಮ್ಮ ಮನೆ ಹೆಣ್ಣು ದೇವ್ರು ಯಾವುದು ಅಂತ ನಮಗೆ ಗೊತ್ತಿಲ್ಲ. ಗಂಡು ದೇವ್ರು ಬಂದು ಮುನೇಶ್ವರ ಸ್ವಾಮಿ ಅಂತ ಹೇಳಿ. ಹಾಗಾಗಿ ಸೊ ನಮಗೆ ಯಾರ ಕಡೆಯಿಂದನೂ ಇನ್ಫಾರ್ಮೇಷನ್ ಸಿಕ್ತು ನಮ್ಮ ಮನೆ ದೇವರು ಈ ಕಡೆ ಇದೆ ಅಂತೇಳಿ. ಸೊ ನಾವು ತಮಿಳ್ನಾಡು ಸೈಡು ಪಾಂಡಿಚೇರಿ ಹತ್ತತ್ರ ಹೋಗ್ತಿದ್ದೀವಿ ನಾಳೆ. ಒಂದಷ್ಟು ಲಿಸ್ಟ್ ಹಾಕ್ಕೊಂಡಿದ್ದೀವಿ ನಾವು. ಫಸ್ಟು ಮುನೇಶ್ವರ ಟೆಂಪಲ್ಲು, ಯಾವುದು ಪ್ಲೇಸ್ ಮರ್ತೋಯ್ತು, ಸೊ ಅಣಕಟ್ಟ ಅಂತೇನೋ ಬರುತ್ತೆ, ವೇಲೂರು ಹತ್ರ ಅಂತೆ, ವೇಲೂರು ಆ್ಯಂಡ್ ಕಾಂಚೀಪುರಮ್ಮು. ಅದಾದಮೇಲೆ ನಾವು ಪಾಂಡಿಚೇರಿ ಹತ್ತತ್ರ ಹೋಗ್ತಿದ್ದೀವಿ. ಹಾಗಾಗಿ ನಾಳೆ ನಾವು ಹೋಗೋದಲ್ವ, ಅದಕ್ಕೋಸ್ಕರ ನಾನು ಇವಾಗ ಒಂದಷ್ಟು ಪ್ರಿಪೇರಿಂಗ್ ಏನೋ ಮಾಡ್ಕೊತಿದ್ದೀನಿ. ಇವಾಗ ನೈಟ್ ಊಟಕ್ಕೆ ನಾನು ಟೊಮೊಟೊ ಬಾತ್ನ ಮಾಡಿದ್ದೀನಿ. ನೋಡ್ತಿರ್ಬೋದು, ನಾನಿಲ್ಲಿ ಟೊಮೊಟೊ ಬಾತ್ನ ಮಾಡಿದ್ದೀನಿ ನೈಟ್ ಊಟಕ್ಕೆ. ಕುಕ್ಕರ್ ವಿಷಲ್ ಇಳಿತಾ ಇದೆ. ಇನ್ನು ನಾಳೆಗೆ ತಿನ್ನೋಕ್ಕೆ ಬ್ರೇಕ್ಫಾಸ್ಟಿಗೆ ಏನಾದರೂ ಬೇಕಲ್ವಾ, ಅದಕ್ಕೋಸ್ಕರ ನಾನಿಲ್ಲಿ ಏನಾದರೂ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂಥೇಳಿ ಮ್ಯಾಂಗೋ ಚಿಯೋ ಪುಡ್ಡಿಂಗ್ ಮಾಡ್ಕೊಳ್ಳೋಣ ಅಂಥೇಳಿ ಅದಕ್ಕೆ ನಾನಿಲ್ಲಿ ಇಷ್ಟು ಮ್ಯಾಂಗೋನ ತೊಗೊಂಡಿದ್ದೀನಿ. ಮಕ್ಕಳಿಗೆ ಐಸ್ ಕ್ರೀಮ್ ಕೂಡ ಬೇಕಲ್ವ, ಸೊ ಅದಕ್ಕೋಸ್ಕರ. ಇನ್ನು ನಾನು ಬಟ್ಟೆ ಎಲ್ಲ ಮಡಚಿ ರೆಡಿ ಮಾಡ್ಕೊಳ್ಳೋದಿದೆ, ಎಲ್ಲ ತೆಗೆದಿಟ್ಟಿದ್ದೀನಿ. ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೋಬೇಕು, ಇನ್ನು ತುಂಬ ಕೆಲಸ ಇದೆ. ನೋಡ್ತಾ ಇರ್ಬೋದು ನೀವು, ನಾನು ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ರೆಡಿ ಇಟ್ಬಿಟ್ಟಿದ್ದೀನಿ. ಒಂದಷ್ಟು ಫ್ರಿಜ್ಜಿಗೆ ಇಡೋವಂಥದ್ದು ಏನಿದೆ ಅದನ್ನೆಲ್ಲ ಫ್ರಿಜ್ಜಲ್ಲಿ ಇಡಬೇಕು. ಇನ್ನು ನನಗೆ ಇದು ಹಾಲು ಕೂಡ ಕ್ಯಾಟ್ಗೆ ಹಾಕೋಕ್ಕೆ ಬೇಕು ಹಾಲು, ಅದಕ್ಕೋಸ್ಕರ ಇದನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಅದೇ ಮ್ಯಾಂಗೋ ಐಸ್ ಕ್ರೀಮ್ ಮಾಡೋಣ ಅಂಥೇಳಿ ನಾನು ಇವಾಗ ರೆಡಿ ಮಾಡ್ಕೊತಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಆ್ಯಂಡ್ ಈ ಮ್ಯಾಂಗೋ ಪುಡ್ಡಿಂಗ್ನ ಮಾಡ್ಕೊಳ್ಳೋದು ತುಂಬ ಈಸಿ. ಈ ಪುಡ್ಡಿಂಗ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋವಂಥದ್ದು ಚಿಯಾ ಸೀಡ್ಸು, ಹಾಗೆ ಮ್ಯಾಂಗೋ, ಇನ್ನು ಹನಿ ಬೇಕಾಗುತ್ತೆ. ನನ್ನ ಹತ್ರ ಹನಿ ಖಾಲಿ ಆಗಿದೆ, ಸ್ವಲ್ಪ ಇದೆ. ಸೊ ನಾನು ಹನಿನ ಬಳಸ್ತಾ ಇಲ್ಲ, ಎರಡನ್ನೇ ಬಳಸ್ಕೊಂಡು ಮಾಡ್ಕೊತಾ ಇದ್ದೀನಿ. ಇನ್ನು ನಾ ಆವಾಗಲೇ ಹೇಳ್ದಂಗೆ ಇವಾಗ ಊಟ ಮಾಡ್ಕೊಳ್ಳಿಕ್ಕೆ ನಾನು ಇವಾಗ ಕುಕ್ಕರ್ ವಿಷಲ್ ಕೂಡ ಇಳ್ದಿತ್ತು. ಓಪನ್ ಮಾಡಿ ಟೊಮೊಟೊ ಬಾತ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಊಟ ಮಾಡಿಬಿಟ್ಟು, ರಾತ್ರಿ ಆಲ್ರೆಡಿ ಟೈಮ್ ಆಗ್ತಾ ಬಂತಲ್ವ, ಅದಕ್ಕೋಸ್ಕರ ಊಟ ಮುಗಿಸ್ಕೊಬಿಡೋಣ ಅಂತೇಳಿ ಊಟನೇ ಮುಗಿಸ್ಕೊಂಡು ಬಂದ್ವಿ. ಮುಗಿಸ್ಕೊಂಡು ಬಂದು ನಾನಿಲ್ಲಿ ಐಸ್ ಕ್ರೀಮ್ ಮಾಡೋಣ ಅಂತೇಳಿ ಬಂದಿದ್ದೀನಿ. ಇವಾಗ ಐಸ್ ಕ್ರೀಮ್ ಮಾಡಲಿಕ್ಕೆ ನಾನು ಚೆನ್ನಾಗಿ ಹಣ್ಣಾಗಿರುವಂಥದ್ದು ಸ್ವೀಟ್ ಮ್ಯಾಂಗೋನ 2 ತೊಗೊಂಡಿದ್ದೀನಿ. ಇದು ಮಕ್ಕಳು ತಿಂತಾರಲ್ವ, ಹುಳಿ ಇದ್ರೆ ಮಕ್ಕಳು ತಿನ್ನೋದಿಲ್ಲ ಅಂತೇಳಿ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಸ್ವೀಟ್ ಇರೋವಂಥ ಮ್ಯಾಂಗೋನ ನಾನು ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ಭಾಗ ಕೆಟ್ಟೋಗಿತ್ತು, ಅದನ್ನು ಕೂಡ ತೆಗೆದಾಕ್ಬಿಟ್ಟು ಚೆನ್ನಾಗಿರೋದನ್ನ ಬಳಸ್ಕೊತಾ ಇದ್ದೀನಿ. 2 ಮ್ಯಾಂಗೋನು ತೊಗೊಂಡು ನಾನಿಲ್ಲಿ ಒಂದು ಬ್ಲೆಂಡರ್ಗೆ ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿ. ಅದಷ್ಟನ್ನು ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಬ್ಲೆಂಡ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಫಸ್ಟ್ ನಾನಿಲ್ಲಿ ಮ್ಯಾಂಗೋಗೆ ನಾನು ತೊಗೊಂಡಿರೋವಂಥ ಕ್ರೀಮ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಕ್ರೀಮು, ಅದ್ರ ಜೊತೆಗೆ ಮಿಲ್ಕ್ ಮೇಡ್ ಏನಿದೆ, ಕಂಡೆನ್ಸ್ಡ್ ಮಿಲ್ಕು, ಅದನ್ನ ಕೂಡ ಇಲ್ಲಿ ಬಳಸ್ಕೊತಾ ಇದ್ದೀನಿ. ಸ್ವೀಟ್ ಯಾವುದೂ ಹಾಕಿಲ್ಲ. ಈ ಕಂಡೆನ್ಸ್ಡ್ ಮಿಲ್ಕಲ್ಲಿ ಸಿಕ್ಕಾಪಟ್ಟೆ ಸ್ವೀಟ್ ಇರುತ್ತಪ್ಪ. ನಾನು ಇದೇ ಫಸ್ಟ್ ಟೈಮ್ ತರಿಸಿ ಬಳಸಿರೋದು. ಇಷ್ಟೊಂದು ಸ್ವೀಟ್ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಎಷ್ಟು ಸಕ್ಕರೆ ಹಾಕಿದಾರೋ ಏನೋ ಗೊತ್ತಿಲ್ಲ, ಅದಕ್ಕೆ ಗೊತ್ತಿಲ್ಲದೆ ತರಿಸ್ಬಿಟ್ಟೆ. ಮತ್ತೆ ತರಿಸ್ಬಾರ್ದು ಅಂತೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಅದೇ ಅಷ್ಟನ್ನು ಹಾಕಿ ರುಬ್ಬಿ ಇದು ಚೆನ್ನಾಗಿ ಗ್ರೈಂಡ್ ಮಾಡಿ ಇದನ್ನು ಒಂದು ಕಂಟೈನರ್ಗೆ ಹಾಕ್ಬಿಟ್ಟು ಎತ್ತಿಟ್ಬಿಡ್ತಾ ಇದ್ದೀನಿ. ಅಷ್ಟರಲ್ಲಿ ವಿಕ್ರಮ್ ಬಂದ, ನನಗೆ ಬೇಕು ತಿನ್ನೋಕ್ಕೆ ಅಂತ. ಅವನಿಗೆ ಒಂದು ಸ್ಪೂನ್ ಹಾಕ್ಕೊಟ್ಬಿಟ್ಟು ಅದನ್ನು ಎತ್ತಿಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆನೆ ಓಪನ್ ಮಾಡೋದು. ಇವಾಗ ಇಲ್ಲಿ ಚಿಯಾ ಮ್ಯಾಂಗೋ ಪುಡ್ಡಿಂಗ್ ಮಾಡಲಿಕ್ಕೆ ನಾನು ಮ್ಯಾಂಗೋನ ಒಂದು 3 ಮ್ಯಾಂಗೋ ಚಿಕ್ಕದು ಹಾಕ್ಕೊಂಡೆ, ಅದು ಸಾಕಾಗಲಿಲ್ಲ ಅಂತೇಳಿ ಇನ್ನೂ ಒಂದು ದೊಡ್ಡ ಮ್ಯಾಂಗೋನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕಿ ಇದನ್ನು ಅಷ್ಟನ್ನು ಚೆನ್ನಾಗಿ ರುಬ್ಬಿ ಇದನ್ನು ಫಸ್ಟು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ. ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕ್ವಾಂಟಿಟಿ ತಕ್ಕಂತೆ ಚಿಯಾ ಸೀಡ್ಸ್ನ ಹಾಕ್ಕೋಬೇಕಾಗುತ್ತೆ. ನಾನು ಇದರಲ್ಲಿ ಅರ್ಧ ಬೌಲಷ್ಟು ಮ್ಯಾಂಗೋ ಏನು ಶೇಕ್ ತೊಗೊಂಡಿರೋದ್ರಿಂದ ಅದಕ್ಕೆ ನಾನಿಲ್ಲಿ ಒಂದಷ್ಟು ಸುಮಾರು ಒಂದು 5 ಸ್ಪೂನ್ ಆಗುವಷ್ಟು ಚಿಯಾ ಸೀಡ್ಸ್ನ ಸೇರಿಸ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಐಸ್ ಕ್ರೀಮು ಮತ್ತು ಇದನ್ನು ಕೂಡ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟೆ. ಇನ್ನೇನಿದ್ರು ಬೆಳಗ್ಗೆನೇ ಬಂದು ನೋಡೋದು ಅಂತೇಳಿ. ಸುಮಾರು ನಾನು ಎದ್ದಾಗ ಆಲ್ರೆಡಿ 4 ಗಂಟೆ ಆಗಿತ್ತು. 4 ಗಂಟೆನಲ್ಲಿ ಎದ್ದು ಬಂದು ರೆಡಿ ಮಾಡಿ ಬಟ್ಟೆಗಳೆಲ್ಲ ಬ್ಯಾಗಿಗೆ ತುಂಬಿ, ಅದಾದಮೇಲೆ ನಾನು ಇಲ್ಲಿ ಬಂದು ಡ್ರೈ ಫ್ರೂಟ್ಸ್ ಹೆಚ್ಕೊಂಡಿದ್ದೀನಿ. ಇದಕ್ಕೆ ಏನು
ಪುಡ್ಡಿಂಗಿಗೆ ಹಾಕ್ಕೋಬೇಕಿತ್ತಲ್ವಾ ಅದಕ್ಕೋಸ್ಕರ ನಾನಿಲ್ಲಿ ಬಾದಾಮಿ, ಪಿಸ್ತಾ ಮತ್ತೆ ಗೋಡಂಬಿನ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಇದೆಯೋ ಮನೆಯಲ್ಲಿ ಅದನ್ನ ಹಾಕ್ಕೋಬಹುದು. ಬೇಕಂದ್ರೆ ದ್ರಾಕ್ಷಿ ಈ ಥರದ್ದೆಲ್ಲ ಹಾಕ್ಕೋಬಹುದು. ತಿನ್ನೋವಾಗ ತುಂಬಾನೇ ಚೆನ್ನಾಗಿರುತ್ತೆ. ಸಿಗ್ತಾ ಇದ್ರೆ ಬಾಯಿಗೆ ಅಲ್ಲಿಗೆ ಅಲ್ಲಲ್ಲೇ ಸಿಗ್ತಾ ಇದ್ರೆ ಚಂದ ಇದು. ಸೊ, ಅದಕ್ಕೆ ನಾನು ಸ್ವಲ್ಪ ದಪ್ಪ ದಪ್ಪಗೇನೆ ಹಚ್ಕೊಂಡಿದ್ದೀನಿ. ಹೆಚ್ಕೊಳ್ಳೋಕೆ ಟೈಮ್ ಆಗುತ್ತೆ ಅಂತ ನಾನು ಕಲ್ಲಲ್ಲಿ ಹೆಚ್ಕೊಂಡ್ ಬಿಟ್ಟಿದ್ದೀನಿ ಅಂತಾನೆ ಹೇಳ್ಬೋದು. ಸುಮ್ನೆ ಒಂದೊಂದ್ ಸಲ ಕುಟ್ಬಿಟ್ಟಿದ್ದೀನಿ ಅಷ್ಟೇನೆ. ಇಲ್ಲ ಅಂದ್ರೆ ಜಾಸ್ತಿ ನುಣ್ಣಗಾಗ್ಬಾರ್ದಂತ. ಇನ್ನು ಇದನ್ನ ಹಾಕೊಂಡು ಇದಕ್ಕೆ ನಾನು ಗೋಂದ್ ಕೂಡ ಮಿಕ್ಸ್ ಮಾಡ್ಬಿಡ್ತಾ ಇದ್ದೀನಿ. ಮನೆಯಲ್ಲಿ ನೆನ್ಸಿಟ್ಟಿರೋ ಗೋಂದ್ ತುಂಬಾನೇ ಇತ್ತು. ಮತ್ತೆ ಬಿಸ್ಲಲ್ಲಿ ಹೋಗ್ತಿದೀವಲ್ವಾ ಅದಕ್ಕೋಸ್ಕರ ತಣ್ಣಗಿರ್ಲಿ ಅಂತೇಳಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಎಲ್ಲ ಬಾಟಲ್‌ಗೂ ಹಾಕೊಂಡು 4 ಜನಕ್ಕೂನು ನಾನಿಲ್ಲಿ ತುಂಬ್ಕೊಂಡ್ ಬಿಡ್ತಾ ಇದ್ದೀನಿ. ಎಲ್ಲದಕ್ಕೂನು ಒಂದ್ 2, 2 ಸ್ಪೂನ್ ಗೋಂದನ್ನ ಹಾಕಿ ನಾನು ಮಾಡ್ಕೊಂಡಿದ್ದಂಥ ಚಿಯಾ ಪುಡ್ಡಿಂಗ್‌ನ 4 ಜನಕ್ಕೆ ಬ್ರೇಕ್‌ಫಾಸ್ಟ್ ಆಗ್ಲಿ ಅಂತೇಳಿ ತುಂಬ್ಕೊಂಡಿದ್ದೀನಿ. ಬರೀ ಬ್ರೇಕ್‌ಫಾಸ್ಟ್‌ಗೆ ಅಂತಾನೆ ಸಾಕಾಗೋದಿಲ್ಲ ಇದು. ಖಾಲಿ ಹೊಟ್ಟೆಗೆ ಮ್ಯಾಂಗೋ ತಿನ್ನೋದು ಅಷ್ಟು ಒಳ್ಳೇದಲ್ಲ. ಸೊ, ತಿಂಡಿ ತಿಂದಾದ್ಮೇಲೆ ತಿನ್ನೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಇವಾಗ ನಾವು ಮನೆ ಬಿಟ್ಟು ಹೊರಟಿದೀವಿ. ಅಮ್ಮ ಮನೆ ಹತ್ರ ಬಂದಿದೆ. ಅಮ್ಮ ಮತ್ತೆ ನನ್ ಮೈದನ ಕರ್ಕೊಂಡ್ ಹೋಗೋಕೆ ಅಂತೇಳಿ. ಅವರು ಕೂಡ ಬಂದ್ಮೇಲೆ ನಾವು ಇಲ್ಲಿಂದ ಬಿಡ್ತಾ ಇದೀವಿ. ಸುಮಾರು ನಾವು ಮನೆ ಬಿಟ್ಟಾಗ ಆಲ್ರೆಡಿ ಒಂದು 6:30 ಆಗಿತ್ತು ಅನ್ಕೋತೀವಿ. ಮನೆಯಿಂದ ಹೊರಟಾಗ 6:30 ಆಗಿತ್ತು. ಮಕ್ಳು ಅಜ್ಜಿ ಮನೆ ಹತ್ರ ಬಂದಿದಾರಲ್ವಾ ಅವರಿಗೆ ಖುಷಿ ಅಜ್ಜಿ ಮನೆ ಹತ್ರ ಬಂದ್ರೆ. ನಮ್ಮಮ್ಮ ಕೂಡ ಹಿಂದೆ ಬರ್ತಾ ಇದ್ದಾರೆ. ಇನ್ನ ಅಮ್ಮ ತಿನ್ನೋದಕ್ಕೆ ಕಲ್ಲಂಗಡಿ ಹಣ್ಣು ಅಂತ ಹೇಳಿ ತಗೊಂಬಂದಿದ್ರು. ಕಟ್ ಮಾಡ್ಕೊಂಡ್ ಬಂದಿದ್ರು ತಿನ್ಕೊಂಬಿಡಿ ಅಂತ ಹೇಳಿ. ಕಟ್ ಮಾಡಿದಿತ್ತು ಅಂತೇಳಿ ಸರಿ ಅಂತೇಳಿ ಆಮೇಲೆ ತಿನ್ಕೊಂಡ್ರಾಗುತ್ತೆ ಅಂತ ಪಾತ್ರೆ ಸಮೇತ ಹಾಗೆ ಇಟ್ಕೊಂಡ್ವಿ. ಹೋಗ್ತಾ ದಾರಿನಲ್ಲಿ ತಿನ್ನೋಣ ಅಂತೇಳಿ. ಇವಾಗ ನಾವು ಮನೆನ ಬಿಡ್ತಾ ಇದ್ದೇವೆ ಇಲ್ಲಿಂದ. ಇನ್ನು ಸುಮಾರು ನಾವು ಒಂದು 3 ಅವರ್ ಜರ್ನಿನ ಮಾಡಿದ್ಮೇಲೆ ಜಾಸ್ತಿನೇ ಮಾಡಿದ್ವಿ ಅನ್ಸುತ್ತೆ. 4 ಅವರ್ ಜರ್ನಿ ಆದ್ಮೇಲೆ ನಾವಿಲ್ಲಿ ಏನು ಹಸ್ಬೆಂಡ್ ಇಲ್ಲೇ ಸ್ಟಾಪ್ ಮಾಡಿದ್ರು ತಿಂಡಿ ತಿನ್ನೋದಕ್ಕೆ ಅಂತೇಳಿ. ಎಲ್ರೂನು ಕೂಡ ಬ್ರೇಕ್‌ಫಾಸ್ಟ್ ಮುಗಿಸ್ಕೊಂಡು ಹೊರಟ್ಬಿಡೋಣ ಅಂತೇಳಿ, ಇಲ್ಲೆಲ್ಲೋ ಪಾಕಶಾಲಾ ಹತ್ರ ಸ್ಟಾಪ್ ಮಾಡಿದ್ರು. ಅಲ್ಲೋಗಿ ಎಲ್ರು ಕೂಡ ತಿಂಡಿನ ತಿಂದ್ಕೊಂಡು ಮತ್ತೆ ನಾವಲ್ಲಿಂದ ಬಿಟ್ವಿ. ನಾನಿಲ್ಲಿ ಏನು ಹೋಗ್ತಾ ಇರೋದು ಒಂದೇ ವ್ಲಾಗಲ್ಲಿ ಎಲ್ಲಾನು ಮುಗಿಸ್ಬಿಡೋಣ ಅಂತ ಹೇಳಿ 2 ದಿನದ್ದು ಕೂಡ ನಾನು ಶಾರ್ಟ್ ಆಗಿ ವಿಡಿಯೋನ ಮಾಡ್ಕೊಂತಾ ಇದ್ದೀನಿ. ಯಾವ್ದು ಕೂಡ ಜಾಸ್ತಿ ಜರ್ನಿದು ಏನು ಎಳಿತಾ ಇಲ್ಲ. ಎಲ್ಲ ಬೇಗ ಬೇಗ ಮುಗ್ದೋಗ್ಬೇಕಲ್ವಾ ಅದಕ್ಕೋಸ್ಕರ. ನಾವಿವಾಗ ಇಲ್ಲಿಂದ ಹೊರಟು ಸೀದಾ ಇನ್ನೇನಿದ್ರು ನಾನು ಊಟದ ಟೈಮಿಗೆ ನಾನು ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಅದಾದ್ಮೇಲೆ ಊಟದ ಟೈಮ್‌ಗೆ ಅಂತೇಳಿ ನಾವಿಲ್ಲಿ ಆಂಬೂರ್‌ನಲ್ಲಿ ಬಂದಿದ್ವಿ. ಲಾಸ್ಟ್ ಟೈಮ್ ಕೂಡ ಆಂಬೂರಲ್ಲಿ ನಾವು ಬಿರಿಯಾನಿನ ತಿನ್ಕೊಂಡು ಹೋಗಿದ್ವಿ. ಈ ಸಲ ಏನು ಒರಿಜಿನಲ್ ಏನಿದೆಯಲ್ಲ ಅಲ್ಲಿ ನಿಲ್ಸಿದ್ರೆ. ಇದ್ರ ಪಕ್ಕ ಇನ್ನೊಂದಿದೆ ಸ್ಟಾರ್ ಬಿರಿಯಾನಿ ಅಂತೇಳಿ. ಲಾಸ್ಟ್ ಟೈಮ್ ನಾವು ಅಲ್ಲಿ ತಿಂದಿದ್ವಿ. ಇನ್ನು ಇವಾಗ ಇಲ್ಲಿ ತಿಂತಾ ಇದೀವಿ. ಆ ಸರಿ ಅಂತೇಳಿ ನಾವೆಲ್ಲರೂ ಕೂಡ ಇಲ್ಲಿ ಬಂದು ಏನ್ ಬೇಕೋ ಅದು ತಿನ್ಕೊಂಡು ಬಿರಿಯಾನಿ ತಿನ್ಕೊಂಡು ಆಮೇಲೆ ಹೊರಟ್ವಿ. ನಾವು ಹೋಗ್ತಾ ಇರೋದು ನಾನ್ ವೆಜ್ ತಿನ್ನೋವಂಥ ದೇವ್ರೇ ಆಗಿರೋದ್ರಿಂದ. ಸೊ, ಹಾಗಾಗಿ ನಾವು ಅದನ್ನೇನು ಅಂದ್ಕೊಳ್ಳಿಲ್ಲ. ಯಾಕೆಂದ್ರೆ ನೆಕ್ಸ್ಟ್ ನಾವು ಬರ್ತಾ ಈ ಕಡೆ ಬರೋದಿಲ್ಲ ಅಂತೇಳಿ ತಿನ್ಕೊಂಡು ಹೊರಟ್ವಿ. ಯಾರಾದ್ರೂ ಇದ್ರ ಬಗ್ಗೆ ಕಮೆಂಟ್ ಮಾಡೋದಿದ್ರೆ ದಯವಿಟ್ಟು ಏನು ಅಂದ್ಕೊಳಕ್ ಹೋಗ್ಬೇಡಿ. ಸೊ, ನಾವು ಮಾಡ್ತಾ ಇರೋ ದೇವ್ರು ನಾನ್ ವೆಜ್ ತಿನ್ನೋ ದೇವ್ರೇ ಆಗಿರೋದ್ರಿಂದ ಹಾಗಾಗಿ ನಾವು ಇಲ್ಲಿಂದ ಹೊರಟ್ವಿ ಅಂತಾನೆ ಹೇಳ್ಬೋದು. ಇನ್ನು ಅದಾದ್ಮೇಲೆ ನಾವು ತಲುಪಬೇಕಾದಂಥ ಸ್ಥಳ ಬಂದು ಇದು ಮುನೇಶ್ವರ ಸ್ವಾಮಿ. ನಮಗೆ ಗೊತ್ತಿಲ್ಲ ಇದು ಹೇಗಿರುತ್ತೆ, ಇಲ್ಲಿ ಹೀಗಿರುತ್ತೆ ಅಂತ ಎಲ್ಲನ. ಆಕ್ಚುಲಿ ಇದು ನಮ್ಮ ಮೂಲ ಮನೆ ದೇವರು ಅಂತೇಳಿ ಇದು ಅಂತೇಳಿ ನಮಗೆ ಇತ್ತೀಚೆಗಷ್ಟೇನೆ ಗೊತ್ತಾಗಿದ್ದು. ಸೊ, ಅದನ್ನ ಹುಡುಕ್ಕೊಂಡು ನಾವಿಲ್ಲಿ ಬಂದಿದೀವಿ. ಹುಡ್ಕೊಂಡ್ ಬಂದು ನಾವು ಇಲ್ಲಿ ಪೂಜೆನ ಮಾಡ್ಕೊಂತಾ ಇರೋದು. ದೇವರಿಗೆ ಅಂತೇಳಿ ಪಂಚಶಲ್ಯನ ತಗೊಂಡ್ ಬಂದಿದ್ವಿ. ತಗೊಂಡ್ ಬಂದು ಮನೆಯಿಂದ ನಾವು ಬರ್ತಾ ಹಣ್ಣು, ಕಾಯಿ ಎಲ್ಲ ತಗೊಂಬಂದಿದ್ವಿ ದೇವ್ರಿಗೆ ಏನ್ ಬೇಕದು. ಬಟ್ ಇಲ್ಲಿ ಈ ರೀತಿ ಇರುತ್ತೆ, ಯಾವ ರೀತಿ ಇರುತ್ತೆ ಅಂತ ನಮ್ಗೇನೋ ಗೊತ್ತಿರ್ಲಿಲ್ಲ. ಗೊತ್ತಿದ್ದಿದ್ರೆ ನಾವು ಇನ್ನೂ ಏನಾದ್ರೂ ಪ್ಲಾನ್ ಮಾಡ್ಕೊಂಡ್ ಬರ್ಬೋದಾಗಿತ್ತು. ಇನ್ನ ಇಲ್ಲಿ ಪ್ರಸಾದಕ್ಕೆ ಅಂತೇಳಿ ನಾವೇ ಏನಾದ್ರೂ ಮಾಡಿಡೋದಕ್ಕೆ ಜಾಗ ಎಲ್ಲ ಇದೆ ಮುಂದೆ. ಒಲೆನ ಹಾಕೊಂಡು ಏನಾದ್ರೂ ಪೊಂಗಲ್ ಈ ರೀತಿ ಮಾಡಿಡ್ಬೋದಿತ್ತು. ಬಟ್ ನಮ್ಗದು ಅಷ್ಟು ಗೊತ್ತಾಗ್ಲಿಲ್ಲ. ಇನ್ನ ನಾವು ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಹೊರಟು ಸೀದಾ ಸಾಯಂಕಾಲ ಆಗಿತ್ತು. ಆಲ್ಮೋಸ್ಟು ಇಲ್ಲಿ ಬಂದಾಗ ಒಂದು 5 ಗಂಟೆ ಆಗಿತ್ತು ಅನ್ಕೋತೀನಿ. ಇದು ಬಂದು ಕುಬೇರ ಟೆಂಪಲ್ಲು. ಕಂಚಿಗೆ 5 ಕಿಲೋಮೀಟರ್ ಇದೆ ಇದು. ಇದನ್ನ ನಾವು ಲಾಸ್ಟ್ ಕಂಚೀಪುರಂಗೆ ಬಂದಿದ್ದಾಗ ನೋಡಿದ್ವಿ. ಅಂದ್ರೆ ವಿಡಿಯೋ ಇದು ನಾವು ಇನ್‌ಸ್ಟಾಗ್ರಾಮಲ್ಲಿ ನೋಡಿದ್ವಿ. ಇದು ಒಂದು ಟೆಂಪಲ್ ಇಲ್ಲಿದೆ ಅನ್ನೋದು ನಮಗೆ ಮರ್ತೋಯ್ತು. ಆಕ್ಚುಲಿ ನಾವು ಈ ಟೆಂಪಲ್‌ನ ನಾಳೆ ವಿಸಿಟ್ ಮಾಡೋದು ಪ್ಲಾನಲ್ಲಿ ಇದ್ದಿದ್ದು ನಮ್ಗೆ. ನಾವು ಕಂಚಿನಲ್ಲಿ ಸ್ಟೇ ಮಾಡಿ ನಾಳೆ ಹೋಗೋಣ ಅಂತೇಳಿ ನಮ್ದು ಪ್ಲಾನ್ ಇತ್ತು. ಬಟ್ ಪ್ಲಾನ್ ಎಲ್ಲ ಉಲ್ಟಾ-ಪಲ್ಟಾ ಆಗೋಯ್ತು. ನಾವು ಬಂದಿದ್ದೆ ಬೇಗ ಬಂದ್ವಿ. ಸೊ, ಅದಕ್ಕೋಸ್ಕರ ದರ್ಶನ ಮಾಡಿನೇ ಹೋಗ್ಬಿಡೋಣ ಅಂತೇಳಿ
ಎಲ್ಲರೂ ಕೂಡ ಕುಬೇರ ಟೆಂಪಲ್‌ಗೆ ಬಂದ್ವಿ. ಈ ಟೆಂಪಲ್ ಅಂತೂ ನಮಗೆ ತುಂಬಾನೇ ಅದ್ಭುತವಾಗಿ ಇತ್ತು ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಅಲ್ಲಿಗೆ ಹೋಗಿದ ತಕ್ಷಣನೇ ಒಂಥರ ಪಾಸಿಟಿವ್ ವೈಬ್ಸ್ ಬಂತು ಅಂತಾನೆ ಹೇಳ್ಬೋದು. ಮನಸ್ಸಿಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ತುಂಬಾನೇ ಖುಷಿ ಆಯ್ತು. ಇನ್ನು ಒಳಗಡೆ ದೇವ್ರನ್ನ ನಮಗೆ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಬಿಡ್ಲಿಲ್ಲ. ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡಿದೆ. ಬಟ್ ಆಗ್ಲಿಲ್ಲ. ಇದು ಬಂದು ದೇವ್ರಿಗೆ ಹೋಗುವಂತ ಎಂಟ್ರೆನ್ಸ್ ಮೈನ್ ಡೋರ್. ಅಲ್ಲಿ ಕಾಲಿಟ್ಕೊಂಡು ಹೋಗೋ ಹಾಗಿಲ್ಲ. ಅದಕ್ಕೆ ಅಂತಾನೆ ಬೇರೆ ದಾರಿ ಇದೆ. ಬೇರೆ ಕಡೆಯಿಂದ ಏನ್ ಎಂಟ್ರೆನ್ಸ್ ಇದೆ ಅಲ್ಲಿಂದ ಹೋಗಬಹುದು. ಇನ್ನ ಇಲ್ಲಿನ ವಿಶೇಷ ಏನಪ್ಪಾ ಅಂದ್ರೆ ನಾವು ದೇವ್ರ ದರ್ಶನ ಮಾಡಿದ ತಕ್ಷಣ ದೇವ್ರಿಗೆ ಬೆನ್ನು ತೋರಿಸ್ದಲೇನೆ ಹಾಗೆ ಹಿಂದೆ ಬೆನ್ನು ಮಾಡ್ಕೊಂಡು ನಡ್ಕೊಂಡು ಬರ್ಬೇಕಾಗತ್ತೆ. ಹಿಂದೆ ಹೆಜ್ಜೆ ಇಟ್ಕೊಂಡು. ಇನ್ನ ಇದು ಬಂದು ಸುಬ್ರಹ್ಮಣ್ಯ ಮೂರ್ತಿ ಇದೆ ಇಲ್ಲ. ಇಲ್ಲಿ ಬಂದು ಎಲ್ರು ಕೂಡ ಅವ್ರ ಕೋರಿಕೆನ ಇನ್ನು ಇಲ್ಲಿ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಕಾಣ್ತಾ ಅವ್ರ ಇರೋದು ಕೋರಿಕೆ ಬಂದು ಏನಿರುತ್ತೆ ಅದನ್ನ ಸುಬ್ರಹ್ಮಣ್ಯ ಒಂದು ಸ್ವಾಮಿ ಬೇಲೀಫ್ ವಿಗ್ರಹ. ಏನಿರುತ್ತೆ ಇಲ್ಲಿ ಬಂದು ಪಲಾವೆಲೆ ನಮ್ಮ ಇದೆಯಲ್ಲ ಕೋರಿಕೆನ ಅದ್ರ ಮೇಲೆ ಈಡೇರಿಸ್ತಾರೆ. ಇಲ್ಲಿ ಬರ್ದು ಈ ಒಂದು ಇಲ್ಲೇನೆ ಎಲೆ ಬಾಕ್ಸ್ ನಲ್ಲಿ ಕೊಡ್ತಾರೆ, ಏನು ಹಾಕ್ತಾರೆ. ಬೇಲೀಫ್ ಇದೆಯಲ್ಲ ಅದನ್ನ ನಮಗೂ ಕೊಡ್ತಾರೆ ಗೊತ್ತಿರ್ಲಿಲ್ಲ. ಇಲ್ಲಿ. ಎಲ್ರು ಅಲ್ಲಿ ಕೇಳಿ ವಿಚಾರಿಸಿ ನಾವು ಅಲ್ಲೇನೆ ಬೇಲೀಫ್ ಕೂಡ ಸಿಗುತ್ತೆ. ಅದನ್ನ ತಗೊಂಡು ನಾವು ಕೂಡ ನಮ್ಮ ಕೋರಿಕೆನ ಬರ್ದು ಅಲ್ಲಿ ಹಾಕಿ ದರ್ಶನ ಮಾಡ್ಕೊಂಡು ಇನ್ನ ಇಲ್ಲಿ ಬಂದು ಪ್ರಸಾದ ಅಂತ ಇಡ್ಲಿ ಸಾಂಬಾರ್ನ ಇಡ್ಲಿ ಚಟ್ನಿನ ಕೊಟ್ಟಿದ್ರು. ತುಂಬಾನೇ ಚೆನ್ನಾಗಿತ್ತು. ಇಡ್ಲಿ ಚಟ್ನಿ, ಕಾಯಿ ಚಟ್ನಿ ಎಷ್ಟ್ ಚೆನ್ನಾಗಿತ್ತು. ಬಿಳಿ ಚಟ್ನಿ ಮಾಡಿದ್ರು. ತುಂಬಾ ಟೇಸ್ಟಿಯಾಗಿತ್ತು. ತುಂಬಾ ಖುಷಿ ಆಯ್ತು. ಅದನ್ನ ತಿಂದ್ಕೊಂಡು ನಾವು ಈ ಟೆಂಪಲ್‌ನ ಬಿಟ್ವಿ. ಬಿಟ್ಟು ನಾವು ಇವಾಗ ಸೀದಾ ಕಾಂಚೀಪುರಂಗೆ ಬಂದ್ವಿ. ಕಾಂಚೀಪುರಂ ಇಲ್ಲಿಂದ ಅಲ್ಲಿಗೆ 5 ಕಿಲೋಮೀಟರ್ಸ್ ಅಷ್ಟೇ ಇದ್ದಿದ್ದು ಅಂತ ಹೇಳಿದ್ನಲ್ಲ. ಇನ್ನ ಮಳೆ ಅಂತೂ ತುಂಬಾನೇ ಜೋರಾಗಿ ಬರ್ತಾ ಇತ್ತು. ನಾವು ಕಾಂಚೀಪುರಂ ಎಂಟ್ರೆನ್ಸ್ ಆದಾಗ ನಾವು ಕಾಂಚೀಪುರಂಗೆ ಬಂದಾಗ್ಲೂ ಕೂಡ ನಾವು ಇಲ್ಲಿ ಬಂದು ಇಳಿಯೋ ಟೈಮಿಗೆ ಮಳೆ ಬಂದು ನಿಂತೋಗ್ಬಿಟ್ಟಿತ್ತು. ಬಟ್ ಈ ಸಲ ಮಳೆ ಬರ್ತಾ ಇತ್ತು. ಇನ್ನ ಇಲ್ಲಿ ಏನು ನಾವು ಸ್ಯಾರಿ ತಗೋಬೇಕು ಅಂತೇಳಿ ಲಾಸ್ಟ್ ಟೈಮ್ ನಾವೇನ್ ಅಂಗಡಿಗೆ ಬಂದಿದ್ವಿ ಅದೇ ಶಾಪಿಗೆ ಬಂದಿದೀವಿ. ಇವ್ರೇನೆ ಕೂಡ ಛತ್ರಿ ಹಿಡ್ಕೊಂಡ್ ಬಂದು ನಮ್ಮನ್ನ ಕಾರಿಂದ ಕರ್ಕೊಂಡ್ ಬಂದ್ರು ಅಂತ ಹೇಳ್ಬೋದು. ಇನ್ನ ಇಲ್ಲಿ ಬಂದು ನಾವು ನಮ್ಗೆ ದೇವ್ರಿಗೂ ಕೂಡ ಸ್ಯಾರಿ ತಗೋಬೇಕಿತ್ತು. ನಾವು ನಾಳೆ ಏನು ನಮ್ಮ ಮನೆ ದೇವ್ರು ಹೆಣ್ಣ್ ದೇವ್ರನ್ನ ನೋಡ್ತಾ ಇದ್ವಿ ಅವ್ರಿಗೆ ಇಲ್ಲಿ ಸೀರೆ ತಗೋಬೇಕಿತ್ತು. ಹಾಗೇನೆ ನಾವು ಕೂಡ ನೋಡೋಣ ಅಂತೇಳಿ ಸೀರೆನ ಪರ್ಚೇಸ್ ಮಾಡ್ಕೊಂಡು ಮತ್ತೆ ನಾವು ಅಲ್ಲಿಂದ ಸೀದಾ ಕಾಮಾಕ್ಷಿ ಟೆಂಪಲ್‌ಗೆ ಬಂದ್ವಿ. ಶಾಪಿಂಗ್ ಎಲ್ಲ ಆದ್ಮೇಲೆ ಕಾಮಾಕ್ಷಿ ಟೆಂಪಲ್ ಹತ್ರ ಬಂದು ಇಲ್ಲಿ 6 ಗಂಟೆಗೆ ದೇವಸ್ಥಾನ ಓಪನ್ ಇದ್ದಿದ್ದು. ಸುಮಾರು ನಾವು ಬಂದಾಗ 5:15 5:15 ಆಗಿತ್ತು ಟೈಮ್ ಇಲ್ಲಿ ಬಂದಾಗ. ಸೊ ಸ್ವಲ್ಪ ಹೊತ್ತು ಇಲ್ಲೇನೆ ಅಡ್ಡಾಡಿ ಇಲ್ಲೆಲ್ಲ ಸ್ವಲ್ಪ ವಿಡಿಯೋನ ಮಾಡ್ಕೊಂಡು ಇಲ್ಲೆಲ್ಲ ಸ್ವಲ್ಪ ಓಡಾಡಿ ಅದಾದ್ಮೇಲೆ ಕ್ಯೂ ಇತ್ತು ತುಂಬಾ ಜನ. ಆ ಹಂಗಾಗಿ ನಾವು ಕೂಡ ಹೋಗಿ ಕ್ಯೂ ನಿಂತ್ಕೊಂಡ್ವಿ. ತುಂಬಾನೇ ಜನ ಬಂದಿದ್ರು. ಯಾಕೆಂದ್ರೆ 6 ಗಂಟೆಗೆ ಟೆಂಪಲ್ ಓಪನ್ ಆಗೋದ್ರಿಂದ ತುಂಬಾ ಜನ ಬಂದಿದ್ರು ನೋಡ್ಲಿಕ್ಕೆ ಅಂತೇಳಿ. ಸರಿ ಅಂತ ಹೇಳಿ ನಾವು ಸುತ್ತಮುತ್ತ ಇರುವಂತ ವಿಡಿಯೋನ ಮಾಡ್ಕೊಂಡು ಅಲ್ಲೇ ಎಲ್ರು ಜನ ಜೊತೆ ನಿಂತ್ಕೊಂಡಿದ್ವಿ. ವಿಶೇಷ ಏನಪ್ಪಾ ಅಂತಂದ್ರೆ ಎಷ್ಟೊತ್ತು ಆಲ್ಮೋಸ್ಟು 6 ಗಂಟೆಗೆ ಟೆಂಪಲು ಓಪನ್ ಆಯ್ತು. ಅಷ್ಟರಲ್ಲಿ ಎಲ್ಲ ಜನ ಮುಂದೆ ದರ್ಶನಕ್ಕೆ ಹೋಗ್ತಾ ಇದ್ರು. ಇನ್ನ ನಾವು ನಿಂತಿರೋ ಜಾಗದಲ್ಲಿ ಇನ್ನೊಂದ್ ಕಡೆ ಗೇಟ್ ಇತ್ತು. ಅಂದ್ರೆ ಡೈರೆಕ್ಟ್ ದರ್ಶನ ಬಿಡೋದಕ್ಕೆ ಅಂತ ಜಾಗ ಇರುತ್ತಲ್ವಾ? ಅಲ್ಲಿ ಜಾಗ ಇತ್ತು. ಅಲ್ಲಿ ಬೇಗ ಬಂದು ಡೋರ್ ಓಪನ್ ಮಾಡಿದ್ರು. ನಾವಿರೋ ಜಾಗದಲ್ಲೇನೆ ಓಪನ್ ಮಾಡಿದ್ರು. ಹಾಗಾಗಿ ನಮ್ಗೆ ಇವತ್ತು ಕೂಡ ಬೇಗ ಅಂದ್ರೆ ಬೇಗ ದರ್ಶನ ಆಯ್ತು. ತುಂಬಾನೇ ಚೆನ್ನಾಗಿ ದರ್ಶನ ಆಗೋಯ್ತು. ತಾಯಿ ಮುಂದೆನೆ ಹೋಗಿ ನಾವು ದರ್ಶನ ಮಾಡ್ಕೊಂಡ್ ಬಂದ್ವಿ. ಆ ದೇವ್ರಿಗೆ ನಮ್ಮ ಮೇಲೆ ಏನ್ ಕರುಣೆನೋ ಏನೋ ಗೊತ್ತಿಲ್ಲ. ನಾವ್ ಅದೇ ಮಾತಾಡ್ಕೊಂತಿದ್ವಿ ನಾನು ನಮ್ಮ ಅಮ್ಮನುವೆ. 2ನೇ ಸಲ ನಮ್ಮನ್ನ ಕರ್ಸ್ಕೊಂಡಿದ್ದಾರೆ. ಅದ್ರಲ್ಲೂ ಇಷ್ಟು ಬೇಗ ನಾವು ಇಲ್ಲಿ ಬರ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಈ ದೇವ್ರು ನಮ್ಮನ್ನ ಇಷ್ಟು ಬೇಗ ಮತ್ತೆ ನಮ್ಗೆ ಆಹ್ವಾನ ಕೊಡ್ತಾರೆ ಅಂತಾನು ಕೂಡ ನಾವು ಭಾವಿಸಿರ್ಲಿಲ್ಲ. ನಮ್ಗಿಲ್ಲೆಲ್ಲ ಬಂದಿದ್ದು ತುಂಬಾನೇ ಚೆನ್ನಾಗಾಯ್ತು. ತುಂಬಾ ಪಾಸಿಟಿವ್ ಆಗಿ ಅನ್ನಿಸ್ತು ಎಲ್ಲಾ ಕಡೆನುವೆ. ತುಂಬಾ ಖುಷಿಯಾಗಿ, ಹ್ಯಾಪಿಯಾಗಿ ನಾವು ಜರ್ನಿನ ಮಾಡಿದ್ವಿ ಅಂತಾನೆ ಹೇಳ್ಬೋದು. ಎಲ್ಲಾ ದೇವಸ್ಥಾನದಲ್ಲೂ ಆರಾಮಾಗಿ ದರ್ಶನ ಮಾಡಿದ್ವಿ. ತುಂಬಾನೇ ಚೆನ್ನಾಗಾಯ್ತು. ಅದ್ರಲ್ಲೂ ಇವತ್ತಿನ ದಿನ ಅಂತೂ ಎಷ್ಟು ಬೇಗ ಕಳ್ದೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಅಷ್ಟು ಬೇಗ ದಿನನೂ ಹೊಂಟೋಯ್ತು. ಅಷ್ಟು ಬೇಗ ನಾವು 3, 4 ಟೆಂಪಲ್‌ನ ನಾವು ದರ್ಶನ ಮಾಡಿದ್ವಿ. ಅದಷ್ಟು ಖುಷಿ ನಮಗೆ ತುಂಬಾನೇ ಇದೆ. ನಮ್ಮ ಭಾಗ್ಯದಲ್ಲಿ ಇದು ಬರ್ದಿತ್ತು ಅಂತ ನಮಗನ್ನಿಸ್ತು. ನಾನು ನಮ್ಮಮ್ಮ ಇದ್ರ ಬಗ್ಗೆ ಎಷ್ಟ್ ಮಾತಾಡ್ಕೊಂಡ್ವೋ ಏನೋ ಗೊತ್ತಿಲ್ಲ. ತಾಯಿಗೆ ಎಷ್ಟ್ ಕರುಣೆನೋ ಏನೋ ನಮ್ಮನ್ನ ಮತ್ತೆ ಕರ್ಸ್ಕೊಂಡಿದ್ದಾರೆ. ಎಷ್ಟ್ ಖುಷಿ ಆಗ್ತಿದೆ ಅಂತೇಳಿ. ಲಾಸ್ಟ್ ಟೈಮು ಕೂಡ ಅಷ್ಟೇನೆ ಎಷ್ಟು ಚೆನ್ನಾಗ್ ದರ್ಶನ ಆಯ್ತು. ತುಂಬಾನೇ ಸ್ಪೀಡ್ ಅಂದ್ರೆ ಸ್ಪೀಡಾಗಿ ದರ್ಶನ ಆಗಿತ್ತು. ಇವತ್ತು ಕೂಡ ಅಷ್ಟೇನೆ ಹಂಗೆ. ಇವತ್ತು ಜನ ಇದ್ರೂನು ದರ್ಶನ ಆಯ್ತು. ಲಾಸ್ಟ್ ಟೈಮ್ ಬಂದಾಗ ನಾವು ಮಧ್ಯಾಹ್ನನೇ ದರ್ಶನ ಮಾಡಿದ್ವಿ. ಹಾಗಾಗಿ ಬೇಗ ದರ್ಶನ ಆಗಿತ್ತು. ಇವತ್ತು ಸಾಯಂಕಾಲ ಬಂದಿದ್ವಿ. ತುಂಬಾ ರಶ್ ಇತ್ತು ಕೂಡ. ಆದ್ರೂನು ನಮಗೆ ಅಷ್ಟು ಬೇಗ ದರ್ಶನ ಆಯ್ತು ಅಂತಾನೆ ಹೇಳ್ಬೋದು. ದರ್ಶನ ಮುಗಿಸ್ಕೊಂಡು ನಾವು ಕೂಡ ಇಲ್ಲಿಂದ ಹೊರಟ್ವಿ. ಇನ್ನ ಇಲ್ಲಿಂದ ಹೊರಟು ನಾವು ಇಲ್ಲಿಂದ ನಮ್ಗೆ ನಾವು ಹೋಗ್ಬೇಕಾಗಿರೋ ಒಂದು ಏನು ಟೆಂಪಲ್ ಅಂಗಾಳ ಪರಮೇಶ್ವರಿ ಏನಿದೆ ಅಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಒಂದು 100, 120 ಕಿಲೋಮೀಟರ್ಸ್ ಇತ್ತು. ಸೊ ನಾವಿಲ್ಲಿಂದ ಹೊರಟು ಆಲ್ಮೋಸ್ಟ್ ಮಧ್ಯದಲ್ಲಿ ಯಾವುದೋ ಒಂದು ಹೋಟೆಲಲ್ಲಿ ಉಳ್ಕೊಂಡಿದ್ವಿ. ಅಂದ್ರೆ ದೇವಸ್ಥಾನಕ್ಕೂ ಅಲ್ಲಿಗೂನು ಒಂದು 45 ಕಿಲೋಮೀಟರ್ ಇರೋ ತರ
ಜಾಗದಲ್ಲಿ ನಾವು ಉಳ್ಕೊಂಡಿದ್ದು. ಬೆಳಗ್ಗೆ ಎದ್ದು ನಾನು ಅದ್ಯಾವುದು ಕೂಡ ವಿಡಿಯೋನ ಮಾಡ್ಕೊಳ್ಳಿಲ್ಲ. ಹೋಟೆಲಲ್ಲಿ ಉಳ್ಕೊಂಡಿದ್ದಾಗಿದ್ದು ಅದು ಯಾವುದು ವಿಡಿಯೋ ಮಾಡ್ಕೊಂಡಿಲ್ಲ. ಸೀದಾ ಬೆಳಗ್ಗೆ ಎದ್ದು ನಾವು ರೆಡಿಯಾಗಿ ಬರ್ತಾ ಇರೋ ವಿಡಿಯೋ ಮಾಡ್ಕೊಂಡಿದ್ವಿ. ಅಲ್ಲಿಂದ 120 ಕಿಲೋಮೀಟ್ರು, ಸಾರಿ ಜಾಸ್ತಿನೇ ಏನಿರ್ಲಿಲ್ಲ, ಕಡಿಮೆನೇ ಇತ್ತು, 45-50 ಕಿಲೋಮೀಟರ್ ಇತ್ತು. ಅಲ್ಲಿಂದ ಬಂದ್ವಿ. ಅಂಗಳ ಪರಮೇಶ್ವರಿ ಟೆಂಪಲ್ ಇದು. ನಾವು ಇಲ್ಲಿಗೆ ಫಸ್ಟ್ ಟೈಮ್ ಬಂದಿರೋದು. ಇದು ನಮ್ಮ ಮನೆ ದೇವ್ರು, ಹೆಣ್ಣ್ ದೇವ್ರು ಅಂತೇಳಿ ನಮ್ಗೆ ಯಾರ್ ಕಡೆಯಿಂದನೂ ಗೊತ್ತಾಗಿದ್ದಕ್ಕೆ ಬಂದಿದ್ವಿ. ಯಾಕೆಂದ್ರೆ ನಮ್ಗೆ ಇಲ್ಲಿವರೆಗೂನು ನಮ್ಮ ಮನೆ ಹೆಣ್ಣು ದೇವ್ರು ಯಾವ್ದು ಅಂತಾನೂ ಗೊತ್ತಿಲ್ಲ. ಮುನೇಶ್ವರ ಸ್ವಾಮಿ ಗಂಡ್ ದೇವ್ರು ಅಂತ ಗೊತ್ತಿತ್ತು, ಬಟ್ ಮೂಲ ಸ್ಥಳ ಯಾವ್ದು ಅಂತ ಅದು ಕೂಡ ಗೊತ್ತಿರ್ಲಿಲ್ಲ. ಇನ್ನ ಇಲ್ಲಿ ಹೂವಿನ ಹಾರ ನೋಡಿದ್ರಲ್ಲ ಎಷ್ಟು ಸೂಪರ್ ಆಗಿತ್ತು. ನಮ್ಗದು ಸಖತ್ ಇಷ್ಟ ಆಯ್ತು. ಆ ಒಂದು ಹಾರನು ಕೂಡ ತಗೊಂಡ್ವಿ. ಇನ್ನ ಇಲ್ಲಿ ನೋಡ್ತಿರ್ಬೋದು ಆಂಟಿ ನನ್ನ ಮೈದನ್ ಕೈಲಿ ಏನೋ ಒಂದು ಬಾಗಿನ ತರ ಕೊಟ್ರು. ಅದಕ್ಕೊಂದು ದಾರ ಏನೋ ಕೊಟ್ಟಿದ್ದಾರೆ. ಅಂದ್ರೆ ಯಾರಿಗಾದ್ರೂ ಕಂಕಣ ಆಗಿಲ್ಲ ಅಂದ್ರೆ ಇಲ್ಲಿ ಈ ಒಂದು ಕಂಕಣನ ಇಲ್ಲಿ ಕಟ್ಟಿದ್ರೆ ಮದ್ವೆ ಆಗಿಲ್ಲ ಅನ್ನೋರಿಗೆ ಬೇಗ ಮದ್ವೆ ಆಗುತ್ತೆ ಅನ್ನೋ ಪ್ರತೀತಿ ಕೂಡ ಇದೆಯಂತೆ. ಅದನ್ನೊಂದ ಇಲ್ಲಿ ಮರ ಇರುತ್ತೆ ದೇವಸ್ಥಾನದ ಹತ್ರ, ಮರದಲ್ಲಿ ಕಟ್ಟಬೇಕಂತೆ. ಇನ್ನು ನಾವು ಇಲ್ಲಿ ತುಂಬಾನೇ ಬ್ಯಾಂಗಲ್ಸ್ನ ಮಾರ್ತಾ ಇದ್ರು. ನೋಡ್ತಾ ಇರ್ಬೋದು ಎಲ್ಲ ಕಡೆನೂ ಬಳೆನ ಮಾರ್ತಾ ಇದ್ದಾರೆ. ಆಮೇಲೆ ನಮ್ಗೆ ಈ ದೇವಸ್ಥಾನ ಗೊತ್ ವಿಡಿಯೋ ಮಾಡ್ಕೊಳಿಕ್ ಆಗ್ಲಿಲ್ಲ. ಸೀದಾ ಒಳಗಡೆ ಬಂದಿದ್ದು ಸ್ವಲ್ಪ ಮಾಡ್ಕೊಂಡಿದೀವಿ ಅಷ್ಟೇ. ತುಂಬಾ ಅಂದ್ರೆ ತುಂಬಾ ರಶ್ ಇತ್ತು. ಏನಪ್ಪಾ ಅಂದ್ರೆ ನಾವು ಇಲ್ಲಿ ದರ್ಶನ ಮಾಡೋದಕ್ಕೆ ಮಿನಿಮಮ್ ನಾವು 4 ಅವರ್ ಆದ್ರೂ ನಿಂತ್ಕೋಬೇಕಾಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇಲ್ಲಾದ್ರೆ 4 ಅವರ್ ಆಗುತ್ತೆ. ಮತ್ತೆ 100 ರುಪೀಸ್ ಕೊಟ್ಟು ಹೋಗುವಂಥದ್ದು ಏನು ದರ್ಶನ ಟಿಕೆಟ್ ಇರುತ್ತಲ್ಲ, ಅಲ್ಲಿಗೆ ಹೋಗೋದಾದ್ರೆ ಅಲ್ಲೂ ಕೂಡ ಒಂದು 3 ಅವರ್ ಆಗುತ್ತೆ ದರ್ಶನ ಆಗುವಷ್ಟರಲ್ಲಿ. ಅಷ್ಟು ಜನ ಇತ್ತು, ತುಂಬಾ ಜನ. ತಿರುಪತಿನಲ್ಲಿ ಇದ್ದಷ್ಟು ಜನ ಇತ್ತು ಅಂತ ಹೇಳ್ಬೋದು ಅನ್ಸುತ್ತೆ. ಸೊ ನಾವು ಎಲ್ರಿಗೂ ಕೂಡ ಎಲ್ಲರಿಂದ ಸೇರಿಸಿ 500 ಅಂತ ಸೇರಿಸಿ 2,000 ರೂಪಾಯಿ ಕೊಟ್ಟು ನಾವು ಡೈರೆಕ್ಟ್ ದೇವಿ ಮುಂದಕ್ಕೆ ನಮಗೆ ದರ್ಶನಕ್ಕೆ ಬಿಟ್ರು. ಬೇಗ ದರ್ಶನ ಆಗ್ಲಿ ಅಂತ ಹೇಳಿ ನಾವು ದುಡ್ಡು ಕೊಟ್ಟು ದರ್ಶನ ಮಾಡ್ಕೊಂಡ್ ಬಂದ್ವಿ. ಬಟ್ ನನ್ಗೆ ಅದು ಇಷ್ಟ ಆಗ್ಲಿಲ್ಲ. ಕಾದ್ಬಿಟ್ಟು ದರ್ಶನ ಮಾಡ್ಕೊಂಡ್ ಬರ್ಬೇಕಿತ್ತು ಅಂತ ನನ್ಗೆ ಅನ್ನಿಸ್ತು. ಅದಾದ್ಮೇಲೆ ನಾವು ಬರ್ತಾ ತಿರುವಣ್ಣಾಮಲೈ ಸಿಕ್ತು. ಇಲ್ಲಿ ಅರುಣಾಚಲ ದೇವರು, ಅರುಣಾಚಲ ಬೆಟ್ಟ ಏನಿದೆಯಲ್ಲ, ಇಲ್ಲಿ ಅರುಣಾಚಲೇಶ್ವರ ಇದಕ್ಕೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡೇ ಬಂದ್ವಿ. ಆ ಬೆಟ್ಟದ ಹತ್ರ ಫುಲ್ ಕೆಳಗಡೆ ಹೋದ್ವಿ. ಇನ್ನ 1 ಕಿಲೋಮೀಟರ್, 1.5 ಕಿಲೋಮೀಟರ್ ಇನ್ನ ದೇವಸ್ಥಾನ ಇತ್ತು. ಅಲ್ಲಿವರೆಗೂ ನಾವು ಹೋದ್ವಿ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಮನ್ಸನ್ನ ಚೇಂಜ್ ಮಾಡ್ಕೊಂಡ್ವಿ. ಅಂದ್ರೆ ದರ್ಶನ ಮಾಡ್ಲಿಕ್ಕೆ ಅಂತಾನೆ ಹೋಗಿದ್ವಿ. ಬಟ್ ಯಾಕಾಗಿಲ್ಲ ಅಂದ್ರೆ ಇಲ್ಲಿ ಹೋದ್ರೆ ಆ ಬೆಟ್ಟನ ಒಂದ್ ರೌಂಡ್ ಸುತ್ಕೊಂಡು ಬರ್ಬೇಕಂತೆ ದರ್ಶನ ಮಾಡ್ಲಿಕ್ಕೆ. ಮತ್ತೆ ಟೈಮ್ ಆಗುತ್ತೆ. ಅದ್ರಲ್ಲೂವೆ ವಿಕ್ರಮ್ ತುಂಬಾನೇ ಅಳೋಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದ. ಮಕ್ಕಳು ಎಲ್ಲಿವರೆಗೂನು ಕಾಮ್ ಆಗಿರ್ತಾರೋ ಅಲ್ಲಿವರೆಗೂ ತುಂಬಾ ಚೆನ್ನಾಗಿರುತ್ತೆ ಜರ್ನಿ ಅಂತ ಹೇಳ್ಬೋದು. ಅವ್ರು ಒಂದ್ಸಲ ಹಠ ಮಾಡೋದಿಕ್ಕೆ ಅಥವಾ ರೋಸೋದಿಕ್ಕೆ ಇಟ್ಕೊಂಡ್ರೆ ಅದಾದ್ಮೇಲೆ ಚೆನ್ನಾಗಿರಲ್ಲ ಅಂತ ಹೇಳ್ಬೋದು. ಸರಿ, ಅಲ್ಲಿ ಗಂಟ ಹೋಗಿ ನಾವು ದರ್ಶನ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇದು ನಮ್ಮ ಭಾಗ್ಯದಲ್ಲಿ ಇಲ್ಲ ಅಂತ ಅನ್ಕೊಂಡ್ ಬಂದ್ವಿ. ದೇವ್ರು ನಮ್ಗೆ ಇವತ್ತು ದರ್ಶನ ಕೊಡೋದಿಕ್ಕೆ ನಮ್ಗೆ ಅವಕಾಶನ ಕೊಟ್ಟಿಲ್ವೇನೋ ಅಂತ ಹೇಳಿ ಅಂದ್ಕೊಂಡು ಅಲ್ಲಿಂದ ಹೊರಟ್ವಿ. ನಾವು ಅಲ್ಲಿಂದ ಹೊರಟಿದ್ದು ಆಗಿತ್ತು ಟೈಮು. ನಾವು ಅಂಗಳ ಪರಮೇಶ್ವರಿ ಟೆಂಪಲ್ನ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಆಚೆ ಬಂದಾಗ ಸುಮಾರು 8:45 ಆಗಿತ್ತು. ಅಲ್ಲಿ ಹೋಗ್ತಾನೆ ಇಡ್ಲಿ ತಿನ್ಕೊಂಡು ಹೋಗಿದ್ವಿ. ಒಂದು ಹಳ್ಳಿನಲ್ಲಿ ಅಜ್ಜಿ ಇಡ್ಲಿ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಅದು ಹೇಳ್ಬೇಕಾಗಿತ್ತು ನಾನು. ತಿನ್ಕೊಂಡು ಅಲ್ಲಿಂದ ಹೋಗಿ ಇನ್ನ ಬೆಂಗಳೂರಿಗೆ ಬರ್ತಾ ನಾವು ಇಲ್ಲಿ ಮಧ್ಯ ರೋಡಲ್ಲಿ ನಾವು ತಾಟಿನಿಂಗ್‌ನ ಎಷ್ಟೊಂದ್ ಕಡೆ ಹುಡ್ಕುದ್ವಿ, ಸಿಕ್ಲೇ ಇಲ್ಲ. ಇಲ್ಲೊಂದ್ ಕಡೆ ಮಾರ್ತಾ ಇದ್ರು. ಸರಿ ಅಂತೇಳಿ ಕಟ್ ಮಾಡಿ ಮಾರ್ತಾ ಇದ್ರು. ₹20ಗೆ ಅಂದ್ರೆ ಅದ್ರಲ್ಲಿ 3 ಪೀಸ್ ಇರ್ತಲ್ವಾ, ₹20 3 ಪೀಸ್ ಅಂತೇಳಿ ಮಾರ್ತಾ ಇದ್ರು. ಸೊ ನಾವು ಫಸ್ಟು ₹100 ಕೊಟ್ಟು ಎಲ್ರು ತಗೊಂಡ್ವಿ. ಅದನ್ನೇ ತಗೊಂಡು ತಿಂದ್ವಿ. ಊಟಕ್ಕೆ ಸೀದಾ ಮನೆಗೆ ಹೋಗ್ಬಿಡೋಣ, ಮನೆಗೆ ಹೋಗಿ ಅಡ್ಗೆ ಮಾಡ್ಕೊಂಡು ಊಟ ಮಾಡ್ಕೊಂಡ್ರೆ ಆಗುತ್ತೆ, ಬೇಗ ಹೋಗ್ತೀವಲ್ಲ ಅಂತೇಳಿ ಯೋಚನೆ ಮಾಡಿ ಆ ನಾವು ಈ ತಾಟಿನಿಂಗ್‌ನ ಇಲ್ಲಿ ತಗೊಂಡ್ವಿ. ತಾಟಿನಿಂಗ್ ತಿನ್ಬೇಕು ಅಂತ ಬೆಂಗಳೂರಿನಲ್ಲಿ ಇದ್ದಾಗ ನಂಗೆ ತಿನ್ಬೇಕು ಅಂತ ಎಷ್ಟು ಆಸೆ ಆಗುತ್ತೆ. ಎಷ್ಟೊಂದ್ ದುಡ್ಡು ಹೇಳ್ತಾರಲ್ವಾ. ಸೊ ಇಲ್ಲಿ ಸ್ವಲ್ಪ ಕಡಿಮೆಗೆ ಸಿಗುತ್ತೆ. ನಮ್ಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ತಿಂದ್ಬಿಡೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡು ತಗೊಂಡ್ವಿ ಅಂತಾನೆ ಹೇಳ್ಬೋದು. ಒಂದು ಕವರ್ ಕೊಟ್ರು. ಎಲ್ರೂನು ಕೂಡ ತಿಂದ್ವಿ. ಅಮ್ಮ, ನಾನು, ಯಶವಂತು, ಸಾಹಿತು, ನನ್ನ ಹಸ್ಬೆಂಡು ಎಲ್ರೂನು ಕೂಡ ತಿಂದ್ವಿ. ಅದು ತಿಂದಿದ್ದು ನಮಗೆ ಸಾಕಾಗ್ಲಿಲ್ಲ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು. ಹಣ್ಣು ತುಂಬಾನೇ ಚೆನ್ನಾಗಿತ್ತು. ಅದಕ್ಕೇನ್ ಹೇಳ್ತಾರೆ, ಹಣ್ಣು ಅಂತ ಹೇಳ್ತಾರ ಅಥವಾ ಗೊತ್ತಿಲ್ಲ. ಅದು ಫ್ರೂಟ್ ಅಲ್ಲ, ಎಳ್ನೀರ್ ತರ ಇರುತ್ತೆ ಅಲ್ವಾ. ನನ್ಗೆ ಅದು ಅಂದ್ರೆ ಬಲ್ತ್ ಮೇಲೆ ಸ್ವಲ್ಪ ರಬ್ಬರ್ ತರ ಆಗುತ್ತೆ ಗೊತ್ತಾ, ಕಚ್ಚಿ ಕಚ್ಚಿ ತಿನ್ನೋ ತರ ಇರುತ್ತೆ. ಎಳೆದ್ರಲ್ಲಿ ಎಳ್ನೀರ್ ತರ ಬರುತ್ತೆ. ಈ ನೀರುನು ಚೆನ್ನಾಗಿರುತ್ತೆ. ಎಳೆದ್ ತಿನ್ನೋದಕ್ಕೆ ತುಂಬಾ ಸಾಫ್ಟ್ ಆಗಿರುತ್ತೆ. ಬೇಗ ತಿಂದು ಖಾಲಿ ಮಾಡ್ಬಿಡ್ಬೋದು. ಬಟ್ ರಬ್ಬರ್ ತರ ಆಗಿರುತ್ತಲ್ಲ ಸ್ವಲ್ಪ ಬಲ್ತ್ ಮೇಲೆ, ಅದನ್ನ ಕಚ್ಚಿ ಕಚ್ಚಿ ತಿನ್ನೋದಂದ್ರೆ ನಂಗೆ ತುಂಬಾನೇ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು.
ಸೊ ಎಲ್ಲರೂ ತಿಂದ್ವಿ. ಒಂದ್ಸಲ ತಗೊಂಡ್ವಿ. ಇದು ಎಷ್ಟು ಬೇಗ ಖಾಲಿ ಆಯ್ತು ಅಂದ್ರೆ ನಮ್ಗೆ ಇದು ಇನ್ನ ಸಾಕಾಗ್ಲೇ ಇಲ್ಲ. ಇನ್ನ ತಿನ್ಬೇಕು ಅಂತ ಅನಿಸ್ತು. ಅದಕ್ಕೆ ಮತ್ತೆ ಹೋಗಿ ನಾವು ತಗೊಂಡ್ ಬಂದ್ರು ನನ್ನ ಹಸ್ಬೆಂಡು. ₹100 ತಗೊಂಡ್ ಬಂದ್ವಿ. ಆಮೇಲೆ 2ನೇ ಸರ್ತಿಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಟ್ರು ಅಂತಾನೆ ಹೇಳ್ಬೋದು. ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಡಿ ಅಂತ ಹೇಳಿದ್ದಕ್ಕೆ. ಅದು ಎಕ್ಸ್ಟ್ರಾ ಕೂಡ ಹಾಕ್ಕೊಟ್ರು. ಎಷ್ಟು ಒಳ್ಳೆ ಮನ್ಸಿರುತ್ತಲ್ವಾ ಹಳ್ಳಿಯಲ್ಲಿರೋರ್ಗೆಲ್ಲನ. ಅದ್ ನೋಡಿದ್ರೆ ಖುಷಿ ಆಗುತ್ತೆ. ಅದ್ರಲ್ಲಿ ಲೆಕ್ಕ ಅಂತ ಬಂದಾಗ ಅದ್ರಲ್ಲಿ ಯಾವ್ದು ಲೆಕ್ಕನೇ ಹಾಕಲ್ಲ. ಅಂದ್ರೆ ತೂಕದ ಲೆಕ್ಕ ಅಂತ ಬರುತ್ತಲ್ಲ, ಆ ತರ ಏನಾದ್ರು ಮಾಡೋದಾದ್ರೆ ಕ್ವಾಂಟಿಟಿ ಕೊಡೋದ್ರಲ್ಲಿ ಲೆಕ್ಕನೇ ಹಾಕೋದಿಲ್ಲ. ಆ ತರ ಇರುತ್ತೆ. ಬಟ್ ಸಿಟಿಗಳಲ್ಲಿ ಹಂಗಲ್ಲ, ಒಂದೊಂದು ಗ್ರಾಮ್ಗುನು ಲೆಕ್ಕ ಹಾಕಿ ಎಲ್ಲ ಮಾರ್ತಾರೆ, ಒಂದ್ ಹಣ್ಣು ತರಕಾರಿ ಯಾವ್ದೇ ಒಂದಾದ್ರುನು. ಬಟ್ ಅಲ್ಲಿ ಜನಗಳು ಹಾಗಿರೋದಿಲ್ಲ. ಆ ಇನ್ನು ಅಲ್ಲಿ ತಿಂದು ಅಲ್ಲಿಂದ ಮುಗಿಸ್ಕೊಂಡು ಸೀದಾ ಬೆಂಗ್ಳೂರಿಗೆ ಬಂದ್ವಿ. ಬೆಂಗ್ಳೂರಿಗೆ ಬಂದು ಮನೆಗ್ ಬಂದು ನಾನು ನಿದ್ದೆ ಹೋಗ್ಬಿಟ್ಟೆ. ಅಷ್ಟ್ರಲ್ಲಿ ನೋಡಿದ್ರೆ ಮನೆ ಮುಂದೆ ನಿಲ್ಸ್ಬಿಟ್ಟಿದ್ರು ನನ್ನ ಹಸ್ಬೆಂಡು. ಮನೆಗ್ ಬಂದು ಬರ್ತಾ ಚಿಕನ್ ತಗೊಂಡ್ ಬಂದ್ವಿ. ಬಂದು ಸಾಂಬಾರ್ ಮಾಡಿಟ್ಬಿಟ್ಟು ಹೋಗಿದ್ದೆ. ನಾವು ಬಂದ್ರೆ ಅಕಸ್ಮಾತ್ ನಾನು ಕೆಲವೊಂದ್ ಸರ್ತಿ ಹೀಗೆ ಮಾಡ್ತೀನಿ, ಬರೋದು ಲೇಟ್ ಆಗುತ್ತೆ ಅಂತ ಅಂದಾಗ, ಅಂದ್ರೆ ಬೇಗ ಬರ್ತೀವಿ ಅಂದಾಗ ತಿನ್ಕೊಂಡ್ ಬರ್ತೀವೋ ಇಲ್ವೋ ಗೊತ್ತಿರೋದಿಲ್ಲ. ಬಂದ್ರೆ ಎಮರ್ಜೆನ್ಸಿಗೆ ಮಾಡ್ಕೊಳ್ಳೋದಿಕ್ಕೆ ಆಗಲ್ಲ ಇಲ್ಲ ಅಂತೇಳಿ ನಾನು ಪ್ರತಿ ಸರ್ತಿ ಯಾವಾಗ್ಲಾದ್ರೂ ಈ ತರ ಒಂದ್ ದಿನಕ್ಕೆ ಬರ್ತೀವಿ ಅಂದಾಗ ಸಾರು ಮಾಡಿ ಇಟ್ಬಿಟ್ಟಿರ್ತೀನಿ ಮನೆಯಲ್ಲಿ. ಮಾಡಿಟ್ಟಿದ್ದೆ. ಅದಕ್ಕೆ ಅನ್ನ ಮಾಡ್ಕೊಂಡು ಕಬಾಬ್ ಮಾಡ್ಕೊಂಡು ತಿಂದ್ವಿ. ಇವತ್ತಿನ ವಿಡಿಯೋ. ಹಾಯ್ ಎಲ್ರಿಗೂ ನಮಸ್ಕಾರ. ಅದೇ ನಾವು ಜರ್ನಿ ಮಾಡ್ಕೊಂಡ್ಬಂದು ತುಂಬಾ ಸಾಕಾಗಿತ್ತಲ್ವಾ, ಮಧ್ಯಾಹ್ನ ಊಟ ಮಾಡಿ ಮಲ್ಕೊಂಡ್ ಬಿಟ್ವಿ. ಅಂದ್ರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದ್ಮೇಲೆ ನಾನು ಮಾರನೇ ಬೆಳಗ್ಗೆ ತಗೊಂಡ್ ಬಂದಿರೋ ಸೀರೆನ ತೋರಿಸ್ಬಿಟ್ಟು ಲಾಗ್ನ ಕಂಪ್ಲೀಟ್ ಮಾಡ್ಬಿಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ಕೊಂತಿದ್ದೀನಿ. ಇವಾಗ ನಾನು ಏನಪ್ಪಾ ಅಂದ್ರೆ ಅದೇ ಕಂಚಿಗೆ ಹೋಗಿದ್ವಿ ಅಲ್ವಾ, ಅಲ್ಲಿ ಸ್ಯಾರಿ ಪರ್ಚೇಸ್ ಮಾಡಿದೆ. ನಾನು ಸ್ಯಾರಿ ಜೊತೆಗೆ ನನ್ನ ಹಸ್ಬೆಂಡ್ ಒಂದು ಸಿಲ್ಕ್ ಪಂಚೆ ಮತ್ತೆ ಶಲ್ಯ ಕೂಡ ಪರ್ಚೇಸ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ ಅದು. ಸೊ ನಿಮ್ ಜೊತೆ ತೋರ್ಸ. ನಂಗೆ ಇದು ಪಂಚೆ ಬಂದು ಇದು ನೋಡ್ಬೋದು ನೀವು, ಇದು ಕಾಪರ್ ಬಾರ್ಡರ್ ಇದೆ. ಆಮೇಲೆ ಲೇಟೆಸ್ಟ್ ಡಿಸೈನ್ ಅಂತ ಹೇಳಿದ್ರು. ಇದು ಇದಕ್ಕೆಲ್ಲ ಒಂಥರ ಬುಟ್ಟ ತರ ಬಂದಿದೆ. ಇದ್ರಲ್ಲೇನೆ ಶಲ್ಯ ಕೂಡ ಇದೆ. ಕಾಣಿಸ್ತಿದೆ ಅನ್ಕೋತೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಇದ್ರಲ್ಲೇ ಶಲ್ಯ ಕೂಡ ಇದೆ. ಪಂಚೆ ತುಂಬಾ ಇಷ್ಟ ಆಯ್ತು ನನಗೆ, ತುಂಬಾನೇ ಚೆನ್ನಾಗಿದೆ. ಇನ್ನ ಸ್ಯಾರಿ ಬಂದು ಈ ಸರ್ತಿ ಕಡಿಮೆದೆ ತಗೊಂಡೆ. ಇದು ಸಾಫ್ಟ್ ಸಿಲ್ಕು, ಒಂದು ಲ್ಯಾವೆಂಡರ್ ಕಲರ್. ಲಾಸ್ಟ್ ಟೈಮ್ ಕೂಡ ನಾನು ಅದು ಲ್ಯಾವೆಂಡರ್ಗೆ ಮ್ಯಾಚ್ ಆಗ್ತಿಲ್ಲ. ಪ್ಯೂರ್ ಲ್ಯಾವೆಂಡರ್ ಕಲರ್ ಅಲ್ಲ, ಪಿಂಕ್ ಮಿಕ್ಸ್ ಇತ್ತು. ಬಟ್ ಪ್ಯೂರ್ ಲ್ಯಾವೆಂಡರ್ ನನಗೆ ಇದು ತುಂಬಾ ಚೆನ್ನಾಗಿದೆ. ನಂಗೆ ತುಂಬಾ ಒಪ್ಪುತ್ತೆ ಅನ್ನಿಸ್ತು, ಇಷ್ಟ ಆಯ್ತು. ಅದಕ್ಕೆ ಅಂತಾನೆ ಈ ಸ್ಯಾರಿನ ತಗೊಂಡೆ. ತುಂಬಾ ಚೆನ್ನಾಗಿದೆ ಇದು. ನನ್ನ ಮಗ ನೋಡ್ರಿ ಏನೇನೆಲ್ಲ ಮಾಡ್ತಾನೆ. ಇದು ಬಂದು ಸೆರಗು, ಇದು ಬಂದು ಪಲ್ಲು ಸೈಡ್ ಎಲ್ಲ ಬರುತ್ತೆ. ಇದೊಂದು ಇನ್ನ ಇದು ನೋಡಿದ ತಕ್ಷಣನೇ ತಗೊಂಡ್ಬಿಟ್ಟೆ ಸೀರೆನ. ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ನನಗೆ, ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಕಲರ್ ಇದು. ಮತ್ತೆ ನನಗೆ ಈ ಲೈಟ್ ಕಲರು ತುಂಬಾನೇ ಚೆನ್ನಾಗಿ ಕಾಣಿಸ್ತೆ ಅನಿಸ್ತು. ಆಮೇಲೆ ಇದು ಟ್ರೆಂಡ್ ಏನಪ್ಪಾ ಅಂದ್ರೆ ಸಾಫ್ಟ್ ಸಿಲ್ಕ್ ಅಲ್ಲಿ ಫ್ಯಾನ್ಸಿ ಅಂತೆ ಅವರೇ ಹೇಳಿದ್ರಂತ. ಫ್ಯಾನ್ಸಿ ಡಿಸೈನ್, ಫ್ಯಾನ್ಸಿ ಅಂತ ಹೇಳಿದ್ರು. ಅಂದ್ರೆ ನೀವು ನೋಡ್ತಿರ್ಬೋದು, ಬಾರ್ಡರ್ ಕಾಣಿಸುತ್ತೆ ಇಲ್ಲಿ. ಎರಡು ಸೇಮ್ ಮೇಲೆ, ಆದ್ರೆ ಡಿಸೈನ್ ಕೂಡ ಬೇರೆ ಬೇರೆ ಇದೆ. ಅಂದ್ರೆ ಇಲ್ಲೇನಿದೆಯಲ್ಲ ಇದು ವರ್ಕು, ಈ ವರ್ಕ್ ಏನಿದೆಯಲ್ಲ ಇದು ಬಂದು ಫುಲ್ಲು ಸ್ಯಾರಿ ಫುಲ್ಲು ಇದೆ. ಒಳಗಡೆ ಇದು ಬಂದು ಇಲ್ಲೆಲ್ಲ ಮಧ್ಯದಲ್ಲೆಲ್ಲ ಈ ತರ ಫ್ಲವರ್ ಬುಟ್ಟ ಇದೆ. ಇದೊಂದು ಸೀರೆ ನಂಗೆ ಸಖತ್ ಇಷ್ಟ ಆಯ್ತು. ಈ ಕಲರ್ ನಂಗೆ ಬಹಳ ಒಪ್ಪುತ್ತೆ ಅನಿಸ್ತು, ಅದಕ್ಕೆ ಇಷ್ಟಪಟ್ಟಿದ್ದೆ ಈ ಸೀರೆನ ತಗೊಂಡೆ. ಎರಡನ್ನೂ ಸೇಮ್ ಸಾಫ್ಟ್ ಸಿಲ್ಕೇನೆ. ಡಿಸೈನ್ ಕೂಡ ಚೇಂಜ್, ಕಲರ್ ಕೂಡ ಚೇಂಜ್, ಬಟ್ ಕ್ವಾಲಿಟಿ ಎಲ್ಲ ಒಂದೇನೆ. ಇದಿಷ್ಟು ಈ ಸಲ ತಗೊಂಡ್ ಬಂದಿದ್ದು. ಇದು ಮೂರಿಂದ ಸೇರಿಸಿ ಇದೆಲ್ಲನೂ ಕೂಡ 5800, 5800, 880 ಇದೆ. 5880 ಇದೆ ಇದರಲ್ಲಿ. ಡಿಸ್ಕೌಂಟ್ ಎಲ್ಲ ಕಳೆದು ಅವರು 3800 ಹೇಳಿದ್ರು. ಆಮೇಲೆ ಪಂಚೆಗೆ ಸ್ವಲ್ಪ ಜಾಸ್ತಿ ಹೇಳಿದ್ರು. ನಾನು ಬಂದು ಇದಕ್ಕೆ ಎಲ್ಲದಕ್ಕೂ 2000 ಅಂತ ಮಾತಾಡಿದೆ. ಅವರು ಅಷ್ಟೆಲ್ಲ ಕಡಿಮೆ ಕೊಡೋಕ್ಕಾಗಲ್ಲ ಮೇಡಮ್, 3000 ಕೊಡಿ ಅಂತ ಅಂದರು. ಇಲ್ಲ ಅಂತೇಳಿ ನಾನು ಎಲ್ಲದಕ್ಕೂ 2,000 ಮಾತಾಡಿ ಕೊನೆಗೆ 500 ರೂಪೀಸ್ ಜಾಸ್ತಿ ಮಾಡಿ 6500 ಕೊಟ್ಟೆ. ಪಂಚೆ ವಿತ್ 2 ಸ್ಯಾರೀಸ್ ಎಲ್ಲನೂ ಸೇರಿಸಿ 6500ಕ್ಕೆ ಮಾತಾಡಿ ತಗೊಂಡೆ. ಹೇಗಿದೆ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ಯಾರಿ ಕಲರ್ ಹೇಗಿದೆ, ಡಿಸೈನ್ಸ್ ಹೇಗಿದೆ ಅಂತ. ಗೊತ್ತಿಲ್ಲ ಎಷ್ಟು ಕಾಣಿಸ್ತಿದೆಯೋ ಏನೋ, ಬಟ್ ಕಲರ್ ನೋಡಿ ಹೇಳಿ ಕಲರ್ ಹೇಗಿದೆ ಅಂತ.
ಥ್ಯಾಂಕ್ ಯು. ಇವತ್ತಿನ ವಿಡಿಯೋ ಇಷ್ಟೇ. ಈ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ನಾನು ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಟಾಟಾ ಬೈ ಬೈ, ಲವ್ ಯು ಆಲ್. ಮುಂದೆ ಒಂದು ಒಳ್ಳೆ ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ, ಥ್ಯಾಂಕ್ ಯು.